ಯಾವ ಕೋಹಿನೂರ್ಗಾಗಿ ಪ್ರಬಲ ಸಾಮ್ರಾಜ್ಯಗಳು ಹೋರಾಡಿ ಪತನಗೊಂಡವೋ ಆ ವಜ್ರವನ್ನ ಶೇರೆ ಪಂಜಾಬ್ ಮಹಾರಾಜ ರಣಜಿತ್ ಸಿಂಗ್ ಯಾವುದೇ ರಕ್ತಪಾತವಿಲ್ಲದೆ ಕೇವಲ ತನ್ನ ಬುದ್ಧಿಶಕ್ತಿ ಮತ್ತು ತಂತ್ರದ ಮೂಲಕ ಪಡೆದುಕೊಂಡ. ಕೋಹಿನೂರ್ನ ಕಥೆ ಕೇವಲ ವಜ್ರದ್ದಲ್ಲ, ಬದಲಾಗಿ 7 ಶತಮಾನಗಳ ಪರಂಪರೆಯ ಕಥೆ. ಒಂದು ಕಾಲದಲ್ಲಿ ಇದನ್ನ ಸ್ಯಮಂತಕ ಮಣಿ ಅಂತಲೂ ಕರೆಯಲಾಗ್ತಾ ಇತ್ತು. ನಂತರ ಅದು ವಿವಿಧ ಸುಲ್ತಾನರ ಕಿರೀಟಗಳ ವೈಭವವಾಯಿತು ಮತ್ತು ಅಂತಿಮವಾಗಿ ಅದು ಲೂಟಿಯ ಅತಿ ದೊಡ್ಡ ಸಂಕೇತವಾಯಿತು. 1739ರಲ್ಲಿ ನಾದಿರ್ ಶಾ ಭಾರತವನ್ನ ಆಕ್ರಮಿಸಿ ದೆಹಲಿಯನ್ನ ಲೂಟಿ ಮಾಡಿ ಖಜಾನೆಯೊಂದಿಗೆ ವಜ್ರವನ್ನ ಕೊಂಡೊಯ್ದ. ಅದಕ್ಕೆ ಕೋಹಿನೂರ್ ಎಂಬ ಹೆಸರನ್ನ ನೀಡಿದವನು ಅವನೇ. ಈಗ ಉದ್ಭವಿಸುವ ಪ್ರಶ್ನೆ ಏನು ಅಂದ್ರೆ, ಈ ವಜ್ರವು ಅಂತಿಮವಾಗಿ ಮಹಾರಾಜ ರಣಜಿತ್ ಸಿಂಗ್ ಅವರನ್ನ ಹೇಗೆ ತಲುಪಿತ್ತು ಅಂತ. ಆ ಸಮಯದಲ್ಲಿ ಕೋಹಿನೂರು ಅಫ್ಘನ್ ದೊರೆ ಶಾ ಶುಜಾ ದುರಾನಿಯ ವಶದಲ್ಲಿತ್ತು. ಶುಜಾ 1803ರಲ್ಲಿ ಸಿಂಹಾಸನವನ್ನ ಏರಿದ. ಆದರೆ ಅವನ ಸ್ವಂತ ಸಹೋದರ ಮೊಹಮ್ಮದ್ ಶಾನಿಂದ ಅಧಿಕಾರದ ಹೋರಾಟದಲ್ಲಿ ಸೋಲನ್ನು ಅನುಭವಿಸಿದ. 1809ರಲ್ಲಿ ಸಿಂಹಾಸನವನ್ನ ಕಳೆದುಕೊಂಡ ನಂತರ ಶುಜಾ ಕಾಶ್ಮೀರಕ್ಕೆ ಓಡಿ ಹೋದ. ಆದರೆ ಅದೃಷ್ಟ ಅಲ್ಲಿಯೂ ಆತನಿಗೆ ಅನುಕೂಲಕರವಾಗಿರಲಿಲ್ಲ. ಕೋಹಿನೂರ್ ಮೇಲಿನ ದುರಾಸೆಯಿಂದ ಕಾಶ್ಮೀರದ ಗವರ್ನರ್ ಅತಾ ಮೊಹಮ್ಮದ್ ಖಾನ್ ಶಾ ಶುಜಾನನ್ನ ಜೈಲಿಗೆ ಹಾಕಿದ. ಶುಜಾನ ಪತ್ನಿ ವಫಾ ಬೇಗಂ ತನ್ನ ಪತಿಯನ್ನ ಉಳಿಸಲು ಲಾಹೋರ್ನ ಮಹಾರಾಜ ರಣಜಿತ್ ಸಿಂಗ್ ಅವರ ಬಾಗಿಲು ತಟ್ಟಿದ್ಲು. ನೀವು ನನ್ನ ಗಂಡನನ್ನ ಮುಕ್ತಗೊಳಿಸಿ, ಕೋಹಿನೂರ್ ನಿಮ್ಮದಾಗ್ತದೆ ಅಂತ ಅವಳು ಬೇಡಿಕೊಂಡ್ಳು. ಮಹಾರಾಜರಿಗೆ ಇದು ಕೇವಲ ವಿಷಯವಾಗಿರಲಿಲ್ಲ, ಭಾರತದ ವೈಭವವನ್ನ ಮರಳಿ ಪಡೆಯಲು ಇದೊಂದು ಅವಕಾಶವಾಗಿತ್ತು. ಡಿಸೆಂಬರ್ 1812ರಲ್ಲಿ ಕೊರೆಯುವ ಚಳಿ ಮತ್ತು ಪೀರ್ ಪಂಜಾಲ್ ಶ್ರೇಣಿಯ ಹಿಮದಿಂದ ಆವೃತವಾದ ಶಿಖರಗಳ ನಡುವೆ ದಿವಾನ್ ಮೋಖಂ ಚಂದ್ ನೇತೃತ್ವದಲ್ಲಿ 12,000 ಸಿಖ್ ಯೋಧರ ಸೈನ್ಯ ಕಾಶ್ಮೀರದ ಕಡೆಗೆ ಸಾಕ್ತು. ಮತ್ತೊಂದೆಡೆ ವಜೀರ್ ಫತೇಹ್ ಖಾನ್ ಕೂಡ ಕಾಶ್ಮೀರವನ್ನ ವಶಪಡಿಸಿಕೊಂಡು ಕೋಹಿನೂರ್ ಅನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದ. ಅವನು ಸಿಖ್ ಸೈನ್ಯದ ಮಿತ್ರನಾಗಿದ್ದರೂ ಅವನ ಮನಸ್ಸು ವಿಶ್ವಾಸಘಾತುಕತನದಿಂದ ತುಂಬಿತ್ತು. ಆದಾಗ್ಯೂ ಮೋಖಂ ಚಂದ್ ಆತನ ರಹಸ್ಯವನ್ನ ಗ್ರಹಿಸಿದ. ಫತೇಹ್ ಖಾನ್ ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಮಹಾರಾಜ ರಣಜಿತ್ ಸಿಂಗ್ ಸೈನ್ಯ ಶೇರ್ಗಢ ಕೋಟೆಯ ಮೇಲೆ ದಾಳಿ ಮಾಡಿ ಅತಾ ಮೊಹಮ್ಮದ್ ಖಾನ್ ನನ್ನ ಸೋಲಿಸಿತು. ತನ್ನ ಸ್ವಾತಂತ್ರ್ಯವನ್ನ ಮರಳಿ ಪಡೆದ ನಂತರ ಶಾ ಶುಜಾ ಮಹಾರಾಜನಿಗೆ ನಕಲಿ ವಜ್ರವನ್ನ ಹಸ್ತಾಂತರಿಸಿದ್ದ. ಆ ಕ್ಷಣದಲ್ಲಿ ರಣಜಿತ್ ಸಿಂಗ್ ತನ್ನ ಖಡ್ಗಕ್ಕಿಂತ ಹೆಚ್ಚಾಗಿ ತನ್ನ ಬುದ್ಧಿಶಕ್ತಿಯನ್ನ ಬಳಸಿದ. ಜೂನ್ 1813ರಲ್ಲಿ ಇಬ್ಬರೂ ಲಾಹೋರ್ನ ಮುಬಾರಕ್ ಹವೇಲಿಯಲ್ಲಿ ಮುಖಾಮುಖಿಯಾಗಿ ಕುಳಿತರು. ಮಹಾರಾಜ ಪೇಟಗಳನ್ನ ವಿನಿಮಯ ಮಾಡಿಕೊಳ್ಳುವ ಆಚರಣೆಯನ್ನು ಪ್ರಸ್ತಾಪಿಸಿದ್ರು. ಆ ಯುಗದಲ್ಲಿ ಅಂತಹ ಪ್ರಸ್ತಾಪವನ್ನು ನಿರಾಕರಿಸುವುದನ್ನ ಅಪಮಾನ ಅಂತ ಪರಿಗಣಿಸಲಾಗ್ತಾ ಇತ್ತು. ಶಾ ಶುಜಾ ಒಪ್ಪಿಕೊಂಡ. ಅವನ ಪೇಟದೊಳಗೆ ಅಡಗಿದ್ದ ನಿಜವಾದ ಕೋಹಿನೂರ್ ಈಗ ಅವನ ಹಿಡಿತದಿಂದ ಜಾರಿ ಹೋಗುವ ಹಂತದಲ್ಲಿದೆ ಅಂತ ಅವನಿಗೆ ಹೊಳೆಯಲೇ ಇಲ್ಲ. ಪೇಟಗಳನ್ನ ವಿನಿಮಯ ಮಾಡಿಕೊಂಡ ಕ್ಷಣ ನಿಜವಾದ ಕೋಹಿನೂರ್ ಮಹಾರಾಜ ರಣಜಿತ್ ಸಿಂಗ್ ಅವರ ವಶಕ್ಕೆ ಹೋಯಿತು. ಯುದ್ಧ ಇಲ್ಲ, ರಕ್ತಪಾತ ಇಲ್ಲ, ಕೇವಲ ಬುದ್ಧಿಶಕ್ತಿ, ತಾಳ್ಮೆ ಮತ್ತು ತಂತ್ರ ಮಾತ್ರ. ಮತ್ತು ಈ ರೀತಿಯಾಗಿ ವಿಶ್ವದ ಅತ್ಯಂತ ಪ್ರಸಿದ್ಧ ವಜ್ರ ಮತ್ತೊಮ್ಮೆ ಭಾರತದ ಮಣ್ಣಿಗೆ ಮರಳಿತು.